ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬರುವಂತ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಬಂದು ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೆಕ್ಸ್ಟ್ ನಾವು ಯಾವುದೇ ಒಂದು ಯೂನಿಟ್ ನಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಂದ್ರೆ ಈ ಒಂದು ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡಾಗ ನಮಗೆ ಆ ಒಂದು ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಪ್ರಿಪೇರ್ ಮಾಡೋದಕ್ಕೆ ಅದು ಈಸಿ ಆಗ್ತಾ ಹೋಗುತ್ತೆ. ಇದು ಒಂದು ರೀಸನ್. ಇನ್ನೊಂದು ರೀಸನ್ ಬಂದು ನೆಕ್ಸ್ಟ್ ನಾವು ಫ್ಯೂಚರ್ ಅಲ್ಲಿ ಜಾಬ್ ಜಾಯಿನ್ ಆದ್ಮೇಲೆ ನಾವೆಲ್ಲರೂ ಕೂಡ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಲೇಬೇಕು. ಆ ಒಂದು ಫೈಲ್ ಮಾಡಬೇಕಾದಾಗ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ನಮಗೆ ನೀಟಾಗಿ ಅರ್ಥ ಆಗಿದಾಗ ನೆಕ್ಸ್ಟ್ ನಮ್ಗೆ ಅಲ್ಲಿ ಫೈಲ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ ಒಂದು ಪರ್ಪಸ್ಗೆ ನಾವು ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ನ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಫಸ್ಟ್ ನಾವು ಮೀನಿಂಗ್ ಆಫ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ. ಇಟ್ ಈಸ್ ಎ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಸಿಟಿಸನ್ ಆಫ್ ಎ ನೇಷನ್ ಟು ಮೀಟ್ ವೇರಿಯಸ್ ಎಕ್ಸ್ಪೆಂಡಿಚರ್. ಅಂದ್ರೆ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಪರ್ಸನ್ ಈ ಒಂದು ಕಂಟ್ರಿನಲ್ಲಿ ಏನೋ ನಾವು ಸರ್ವೈವ್ ಆಗ್ತಾ ಇದೀವಿ. ಕಂಟ್ರಿನಲ್ಲಿ ಸರ್ವೈವ್ ಆಗಬೇಕಾದಾಗ ಕಂಟ್ರಿಯಿಂದ ಎಷ್ಟೊಂದು ಬೆನಿಫಿಟ್ಸ್ ನಾವು ಪಡ್ಕೊಂತಾ ಇದೀವಿ. ಆ ಒಂದು ಬೆನಿಫಿಟ್ಸ್ ಪಡ್ಕೊಳ್ಳೋದಕ್ಕೆ ಸರ್ಟೆನ್ ಎಕ್ಸ್ಪೆಂಡಿಚರ್ ಬಂದು ಗೌರ್ಮೆಂಟ್ ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸ್ಪೆಂಡಿಚರ್ಗೆ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಸಿಗುತ್ತೆ? ಟ್ಯಾಕ್ಸ್ ಅನ್ನೋ ಹೆಸರಲ್ಲಿ ನಾವೇನ್ ಮಾಡ್ತೀವಿ, ಗೌರ್ಮೆಂಟ್ ಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಆ ಒಂದು ಕಾಂಟ್ರಿಬ್ಯೂಷನ್ ಮೂಲಕ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಪರ್ಸನ್ಸ್ ಗೆ ಏನೊಂದು ನೀಡ್ಸ್ ಅಂಡ್ ವಾಂಟ್ಸ್ ಇರುತ್ತೆ. ಅಂದ್ರೆ ಲೈಕ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆಗಿರ್ಬೋದು. ಇದನ್ನೆಲ್ಲ ಪ್ರೊವೈಡ್ ಮಾಡೋದಕ್ಕೆ ಆ ಒಂದು ಕಾಂಟ್ರಿಬ್ಯೂಷನ್ ನಾವು ಟ್ಯಾಕ್ಸ್ ಅನ್ನೋ ಹೆಸರಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟ್ಯಾಕ್ಸ್ ಅಲ್ಲಿ ನಮಗೆ ಎರಡು ತರ ಟ್ಯಾಕ್ಸಸ್ ಬರುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸಸ್ ಅಂತ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ದ ಸೇಮ್ ಪರ್ಸನ್ ಅಂತ ಹೇಳುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಬಂದು ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ಟೂ ಡಿಫರೆಂಟ್ ಪರ್ಸನ್ಸ್ ಅಂತ ಹೇಳಿ ಮೀನಿಂಗ್ ಹೇಳ್ತಿದೆ. ಇಲ್ಲಿ ಇನ್ಸಿಡೆನ್ಸ್ ಅಂದ್ರೆ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಟು ದ ಗವರ್ನಮೆಂಟ್ ಅಂತ. ಇಂಪ್ಯಾಕ್ಟ್ ಬಂದು ಬರ್ಡನ್ ಆಫ್ ಪೇಯಿಂಗ್ ದ ಟ್ಯಾಕ್ಸ್. ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಬಂದು ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ದ ಸೇಮ್ ಪರ್ಸನ್. ಅಂದ್ರೆ ಎಕ್ಸಾಂಪಲ್ ಬಂದು ಈಗ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಆಗಿರ್ಬೋದು, ಆ ಒಂದು ಟ್ಯಾಕ್ಸಸ್ ಬಂದು ಡೈರೆಕ್ಟ್ ಟ್ಯಾಕ್ಸ್ ಅಂಡರ್ ಬರುತ್ತೆ. ಅಂದ್ರೆ ಇಂಡಿವಿಜುವಲ್ ಪರ್ಸನ್ ಬಂದು ಏನೊಂದು ಲಯಬಿಲಿಟಿನ ಕ್ರಿಯೇಟ್ ಮಾಡ್ತಾನೆ. ಆ ಒಂದು ಲಯಬಿಲಿಟಿಗೆ ಟ್ಯಾಕ್ಸ್ ನ ಕೂಡ ಆ ಪರ್ಟಿಕ್ಯುಲರ್ ಪರ್ಸನ್ ಪೇ ಮಾಡ್ತಾನೆ. ಇಲ್ಲಿ ಇನ್ಸಿಡೆನ್ಸ್ ಮತ್ತೆ ಇಂಪ್ಯಾಕ್ಟ್ ಬಂದು ಒಬ್ಬರಿಗೆ. ಅಂದ್ರೆ ಇಲ್ಲಿ ಲಯಬಿಲಿಟಿನ ಕ್ರಿಯೇಟ್ ಮಾಡೋದು ಮತ್ತೆ ಆ ಒಂದು ಲಯಬಿಲಿಟಿಗೆ ಟ್ಯಾಕ್ಸ್ ನ ಪೇ ಮಾಡೋರು ಬಂದು ಒಬ್ಬರೇ ಆಗಿರ್ತಾರೆ. ಅದನ್ನ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿ ಕರಿತೀವಿ. ಇನ್ನ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ಇನ್ಸಿಡೆನ್ಸ್ ಅಂದ್ರೆ ಲಯಬಿಲಿಟಿನ ಕ್ರಿಯೇಟ್ ಮಾಡೋದು ಬಂದು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಆಗ್ತಾನೆ, ಬಟ್ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡೋದು ಬಂದು ಇನ್ನೊಬ್ಬ ಪರ್ಸನ್. ಇಲ್ಲಿ ಎಕ್ಸಾಂಪಲ್ ಈಗ ನಾವೆಲ್ಲ GST ಪೇ ಮಾಡ್ತಾ ಇದ್ದೀವಿ. GST ಬಂದು ಈಗ ಮ್ಯಾನುಫ್ಯಾಕ್ಚರರ್ ಬಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದಾಗ ಪ್ರತಿಯೊಂದು ಪ್ರಾಡಕ್ಟ್ಗೂ ಟ್ಯಾಕ್ಸ್ ಬಂದು ಕ್ರಿಯೇಟ್ ಆಗುತ್ತೆ. ಬಟ್ ಆ ಟ್ಯಾಕ್ಸ್ ನ ಕ್ರಿಯೇಟ್ ಮಾಡಾದ್ಮೇಲೆ ಆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು ಯಾರು? ಕನ್ಸ್ಯೂಮರ್. ಕನ್ಸ್ಯೂಮರ್ ಬಂದು ಆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದ್ರ ಮೂಲಕ ಗೌರ್ಮೆಂಟ್ ಏನ್ ಮಾಡ್ತಾ ಇದೀವಿ, ನಾವು ಟ್ಯಾಕ್ಸ್ ನ ಪೇ ಮಾಡ್ತಾ ಇದೀವಿ. ಇಲ್ಲಿ ಲಯಬಿಲಿಟಿನ ಕ್ರಿಯೇಟ್ ಮಾಡ್ತಾ ಇರೋದು ಬಂದು ಮ್ಯಾನುಫ್ಯಾಕ್ಚರರ್. ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡ್ತಾ ಇರೋದು ಬಂದು ಒಬ್ಬ ಕಸ್ಟಮರ್ ಅಥವಾ ಕನ್ಸ್ಯೂಮರ್ ಆಗಿರ್ತಾನೆ. ಇಲ್ಲಿ ಇನ್ಸಿಡೆನ್ಸ್ ಬಂದು ಮ್ಯಾನುಫ್ಯಾಕ್ಚರರ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಇಂಪ್ಯಾಕ್ಟ್ ಬಂದು ಒಬ್ಬ ಕಸ್ಟಮರ್ ಆಗ್ತಾ ಇದೆ. ಹಾಗಾಗಿ ಇದು ಇನ್ಸಿಡೆನ್ಸ್ ಮತ್ತೆ ಇಂಪ್ಯಾಕ್ಟ್ ಬಂದು ಟೂ ಡಿಫರೆಂಟ್ ಪರ್ಸನ್ಸ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದು GST ಆಗಿರ್ಬೋದು ಅಥವಾ TDS ಆಗಿರ್ಬೋದು. ಈ ಒಂದು ಟ್ಯಾಕ್ಸಸ್ ನಾವು ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿ ಕರಿತೀವಿ. ಇದು ಡಿಫರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಸೆಕ್ಷನ್ 2 ಸಬ್ಸೆಕ್ಷನ್ 9. ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಂದ್ರೆ ನೇಮ್ ಅಲ್ಲೇ ಹೇಳ್ತಿದೆ ಅಸೆಸ್ಮೆಂಟ್ ಅಂತ. ಅಸೆಸ್ಮೆಂಟ್ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ ಇಯರ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಟ್ಯಾಕ್ಸ್ ನ, ಆ ಒಂದು ಇಯರ್ ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಸಿಂಪಲ್ ಆಗಿ ಕರಿಬಹುದು. ಇಲ್ಲಿ ಮೀನಿಂಗ್ ಬಂದು ದ ಪೀರಿಯಡ್ ಆಫ್ 12 months ಸ್ಟಾರ್ಟಿಂಗ್ ಫ್ರಮ್ 1st April ಅಂಡ್ ಎಂಡಿಂಗ್ ಆನ್ 31st March ಎವ್ರಿ ಇಯರ್. ಅಂದ್ರೆ 1st April ಇಂದ 31st March ವರೆಗೂ ಏನೊಂದು ಟೋಟಲ್ 12 months ಪೀರಿಯಡ್ ಬರುತ್ತೆ. ಆ ಒಂದು ಪೀರಿಯಡ್ ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಕರಿತೀವಿ. ಇದು ಒಂದು ಮೀನಿಂಗ್. ಇನ್ನೊಂದು ಮೀನಿಂಗ್ ಬಂದು ದ ಇನ್ಕಮ್ ಆಫ್ ಪ್ರೀವಿಯಸ್ ಇಯರ್ ಈಸ್ ಅಸೆಸ್ ಟು ಟ್ಯಾಕ್ಸ್ ಇನ್ ಅಸೆಸ್ಮೆಂಟ್ ಇಯರ್. ಜಸ್ಟ್ ಈಗ ತಾನೇ ಹೇಳಿದೆ, ಪ್ರೀವಿಯಸ್ ಇಯರ್ ಅಲ್ಲಿ ಏನೊಂದು ಇನ್ಕಮ್ ನ ಅರ್ನ್ ಮಾಡಿರ್ತೀವಿ, ಆ ಒಂದು ಇನ್ಕಮ್ ಗೆ ನಾವು ಅಸೆಸ್ಮೆಂಟ್ ಇಯರ್ ಅಂದ್ರೆ ಕರೆಂಟ್ ಇಯರ್ ಅಲ್ಲಿ ನಾವು ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕರೆಂಟ್ ಇಯರ್ ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ ಕರಿತೀವಿ. ಕರೆಂಟ್ ಅಸೆಸ್ಮೆಂಟ್ ಇಯರ್ ಬಂದು 2022-23 ಬರುತ್ತೆ. ನೆಕ್ಸ್ಟ್ previous year section 3. It is the financial year immediately preceding the assessment year. Just ಈಗ ತಾನೇ ಹೇಳಿದೆ ಅಸೆಸ್ಮೆಂಟ್ ಇಯರ್ ಅಂದ್ರೆ ಕರೆಂಟ್ ಇಯರ್ ಅಂತ. ಕರೆಂಟ್ ಇಯರ್ಗೆ ಯಾವುದು ಪ್ರೀವಿಯಸ್ ಇಯರ್ ಆಗಿರುತ್ತೆ ಆ ಒಂದು ಫೈನಾನ್ಷಿಯಲ್ ಇಯರ್ ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತೀವಿ. ಈಗ ಅಸೆಸ್ಮೆಂಟ್ ಇಯರ್ ಬಂದು 2022-23 ಆದ್ರೆ ಅದಕ್ಕೆ ಪ್ರೀವಿಯಸ್ ಇಯರ್ ಬಂದು 2021-22 ಆಗುತ್ತೆ. ಇಲ್ಲಿ ಇನ್ನೊಂದು ಮೀನಿಂಗ್ ಬಂದು ದ ಇಯರ್ ಇನ್ ವಿಚ್ ದ ಇನ್ಕಮ್ ಈಸ್ ಅರ್ನ್ಡ್. ಜಸ್ಟ್ ಈಗ ತಾನೇ ಹೇಳಿದ್ವಿ ಪ್ರೀವಿಯಸ್ ಇಯರ್ ಅಲ್ಲಿ ಏನೊಂದು ಇನ್ಕಮ್ ನ ಅರ್ನ್ ಮಾಡಿರ್ತೀವಿ, ಆ ಒಂದು ಇನ್ಕಮ್ ಗೆ ನಾವು ಕರೆಂಟ್ ಇಯರ್ ಅಂದ್ರೆ ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಅರ್ಥ ಏನು? ಯಾವ ಇಯರ್ ಅಲ್ಲಿ ನಾವು ಇನ್ಕಮ್ ನ ಜನರೇಟ್ ಮಾಡಿರ್ತೀವಿ ಅಥವಾ ಇನ್ಕಮ್ ನ ಅರ್ನ್ ಮಾಡಿರ್ತೀವಿ, ಆ ಒಂದು ಇಯರ್ ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪರ್ಸನ್ ಸೆಕ್ಷನ್ 2 ಸಬ್ಸೆಕ್ಷನ್ 31. ಇಲ್ಲಿ ಪರ್ಸನ್ ಅಂದ ತಕ್ಷಣ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಕನ್ಸಿಡರ್ ಮಾಡಲ್ಲ. ಪರ್ಸನ್ಸ್ ಅಲ್ಲಿ ನಮಗೆ ಟೋಟಲ್ ಬಂದು 7 ಕ್ಯಾಟಗರಿ ಬರುತ್ತೆ. ಆ 7 ಕ್ಯಾಟಗರಿನ ನಾವು ಪರ್ಸನ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಫಸ್ಟ್ ಒನ್ ಬಂದು
an individual. So it means a natural persons or human beings. ಅಂದ್ರೆ ಎಲ್ಲಾ ತರದ ಹ್ಯೂಮನ್ ಬೀಯಿಂಗ್ಸ್ ಅಥವಾ ನ್ಯಾಚುರಲ್ ಪರ್ಸನ್ಸ್ ನಾವು ಪರ್ಸನ್ ಅಂತ ಹೇಳಿ ಕರಿತೀವಿ. ಇದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಬಂದು ಎ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ಅರ್ಥ ಎಕ್ಸಾಂಪಲ್ ಈಗ ತುಂಬಾ ಜನ ಬಂದು ಅವ್ರ ವಂಶ ಪಾರಂಪರ್ಯವಾಗಿ ಸರ್ಟನ್ ಬಿಸ್ನೆಸ್ ನ ಕ್ಯಾರಿ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಬರೀ ಆ ಫ್ಯಾಮಿಲಿ ಗ್ರೂಪ್ ಮಾತ್ರ ಇರ್ತಾರೆ. ಸೊ ಫ್ಯಾಮಿಲಿ ಬಿಟ್ಟು ಅದರ್ಸ್ ಅವ್ರು ಯಾರು ಇನ್ವಾಲ್ವ್ ಮಾಡ್ಕೊಂಡಿರಲ್ಲ. ಸೊ ಈ ತರ ಕ್ಯಾಟಗರಿ ಜಾರಿ ಇರ್ತಾರೆ. ಆ ಒಂದು ಕ್ಯಾಟಗರಿ ಕೂಡ ನಾವು ಪರ್ಸನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎ ಕಂಪನಿ. ಸೊ ಕಂಪನಿ ಅಂದ್ರೆ ಎಲ್ಲಾ ತರದ ಕೈಂಡ್ಸ್ ಆಫ್ ಕಂಪನೀಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಂಡಿಯನ್ ಕಂಪನಿ, ಫಾರಿನ್ ಕಂಪನಿ, ಪಬ್ಲಿಕ್, ಪ್ರೈವೇಟ್. ಸೊ ಈ ತರ ಯಾವ್ಯಾವ್ದು ಕಂಪನೀಸ್ ಅಂತ ಇರುತ್ತೆ ಆ ಒಂದು ಕಂಪನೀಸ್ ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವು PUC ಅಕೌಂಟ್ಸ್ ಅಲ್ಲೇ ನಾವು ಇದನ್ನ ಸ್ಟಡಿ ಮಾಡಿರ್ತೀವಿ. ಒಂದು ಕಂಪನಿನ ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಕಂಪನಿ ಕೂಡ ಪರ್ಸನ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಎ ಫರ್ಮ್. ಸೊ ಫರ್ಮ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್. ಸೊ 2 or more ಪರ್ಸನ್ಸ್ ಬಂದು ಟುಗೆದರ್ ಜಾಯ್ನ್ ಆಗಿ ಏನೊಂದು ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾರೆ ಪಾರ್ಟ್ನರ್ಶಿಪ್ ಬೇಸ್ ಮೇಲೆ. ಸೊ ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಕೂಡ ಪರ್ಸನ್ ಕ್ಯಾಟಗರಿ ಅಂಡರಲ್ಲೇ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಆನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂದ್ರೆ ಸರ್ಟನ್ ಗ್ರೂಪ್ ಆಫ್ ಪರ್ಸನ್ಸ್ ಬಂದು ಸರ್ಟನ್ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ಗೆ ಸೊಲ್ಯೂಷನ್ಸ್ ಕೊಡೋದಕ್ಕೋಸ್ಕರ ಸರ್ಟನ್ ಗ್ರೂಪ್ ನವರು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಗ್ರೂಪ್ ನಾವು ಅಸೋಸಿಯೇಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ತುಂಬಾ ಕಡೆ ನಾವು ಅದನ್ನ ಅಬ್ಸರ್ವ್ ಮಾಡಬಹುದು. ಸೊ ಲೇಡೀಸ್ ಅಸೋಸಿಯೇಷನ್ ಅಂತ ಇರುತ್ತೆ. ಅಂದ್ರೆ ಲೇಡೀಸ್ಗೆ ಏನೇ ಇಶ್ಯೂಸ್ ಆದ್ರೂ ಆ ಒಂದು ಅಸೋಸಿಯೇಷನ್ ಬಂದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತೆ ಈಗ ಟ್ಯಾಕ್ಸಿ ಡ್ರೈವರ್ಸ್ ಅಥವಾ ಆಟೋ ಡ್ರೈವರ್ಸ್ ಎಲ್ಲ ಒಂದು ಅಸೋಸಿಯೇಷನ್ಸ್ ಅಂತ ಇರುತ್ತೆ. ಅಂದ್ರೆ ಅವರಲ್ಲಿ ಯಾರಿಗಾದ್ರೂ ಏನಾದ್ರು ಇಶ್ಯೂಸ್ ಆದ್ರೆ, ತೊಂದರೆ ಆದ್ರೆ ಆ ಒಂದು ಅಸೋಸಿಯೇಷನ್ ಮುಂದೆ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈವನ್ ತುಂಬಾ ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಸೋಸಿಯೇಷನ್ ಬಂದು ಕ್ರಿಯೇಟ್ ಮಾಡಿರ್ತಾರೆ. ಸೊ ಅಪಾರ್ಟ್ಮೆಂಟ್ಸ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಇದ್ರೆ ಆ ಒಂದು ಅಸೋಸಿಯೇಷನ್ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ತರ ಸರ್ಟನ್ ಗ್ರೂಪ್ ಆಫ್ ಪರ್ಸನ್ಸ್ ಬಂದು ಏನೊಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿರ್ತಾರೆ ಇದನ್ನ ಕೂಡ ನಾವು ಪರ್ಸನ್ ಕ್ಯಾಟಗರಿ ಅಂಡರಲ್ಲೇ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಎ ಲೋಕಲ್ ಅಥಾರಿಟಿ. ಸೊ ಲೋಕಲ್ ಅಥಾರಿಟಿ ಅಂದ್ರೆ ಸೊ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಗಿರ್ಬೋದು ಅಥವಾ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಈ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ನ ಕೂಡ ನಾವು ಪರ್ಸನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಆನ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂದ್ರೆ ಸರ್ಟನ್ ಪಬ್ಲಿಕ್ ಕಾರ್ಪೊರೇಷನ್ಸ್ ಬಂದು ಸ್ಪೆಷಲ್ ಪರ್ಪಸ್ ಬೇಸ್ ಮೇಲೆ ಅದು ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಈ ಒಂದು ಪಬ್ಲಿಕ್ ಕಾರ್ಪೊರೇಷನ್ಸ್ ಕೂಡ ನಾವು ಪರ್ಸನ್ ಅನ್ನೋ ಕ್ಯಾಟಗರಿಗೆ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಬಂದು ಸೊ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್ ಆಗಿರ್ಬೋದು ಅಥವಾ ಯೂನಿವರ್ಸಿಟೀಸ್ ಆಗಿರ್ಬೋದು. ಸೊ ಈ ತರದೆಲ್ಲ ಬಂದು ಸ್ಪೆಷಲ್ ಪರ್ಪಸ್ ಬೇಸ್ ಮೇಲೆ ಅದು ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಈ ತರದ್ ಬಂದು ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಕ್ಯಾಟಗರಿ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಈ ತರ ಸೊ ಪರ್ಸನ್ ಅಂದ ತಕ್ಷಣ ನಮಗೆ ಟೋಟಲ್ 7 ಕ್ಯಾಟಗರೀಸ್ ಏನ್ ಇವಾಗ ಹೇಳಿದೆ ಅದಷ್ಟು ಜನನ ಕನ್ಸಿಡರ್ ಮಾಡಿ ನಾವು ಪರ್ಸನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಓನ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಇಂಡಿವಿಜುವಲ್ಸ್ ನ ಮಾತ್ರ ನಾವು ಪರ್ಸನ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಸೊ ಪರ್ಸನ್ ಅಂದಾಗ ಆನ್ ಇಂಡಿವಿಜುವಲ್, HUF, ಎ ಕಂಪನಿ, ಎ ಫರ್ಮ್, ಆನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಎ ಲೋಕಲ್ ಅಥಾರಿಟಿ, ಆನ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್. ಸೊ ಇದಿಷ್ಟು ಜನ ಕೂಡ ನಮಗೆ ಪರ್ಸನ್ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಸೆಸಿ ಸೆಕ್ಷನ್ 2 ಸಬ್ಸೆಕ್ಷನ್ 7. ಸೊ ಅಸೆಸಿ ನಲ್ಲಿ ನಮಗೆ ಟೋಟಲ್ 3 ಕ್ಯಾಟಗರೀಸ್ ಬರುತ್ತೆ. ಫಸ್ಟ್ ಒನ್ ಬಂದು ಆನ್ ಅಸೆಸಿ ಈಸ್ ಎ ಪರ್ಸನ್. ಸೊ ಅಂದ್ರೆ ಅರ್ಥ ಸೊ ಹೂ ಇಸ್ ಎ ಲಯಬಲ್ ಟು ಪೇ ಎನಿ ಟ್ಯಾಕ್ಸ್ ಅಂದ್ರೆ ಯಾವೊಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಲಯಬಲ್ ಆಗಿರ್ತಾನೆ. ಸೊ ಆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ನಾವು ಅಸೆಸಿ ಅಂತ ಹೇಳಿ ಕರಿತೀವಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ಡೀಮ್ಡ್ ಅಸೆಸಿ ಅಂತ. ಸೊ ಡೀಮ್ಡ್ ಅಸೆಸಿ ಅಂದ್ರೆ ಆನ್ ಬಿಹಾಫ್ ಆಫ್ ಎನಿ ಅದರ್ ಪರ್ಸನ್ಸ್ ಅಂದ್ರೆ ಸೊ ಬೇರೆಯವ್ರ ಬದಲು ಬಂದು ಎನಿ ಪರ್ಟಿಕ್ಯುಲರ್ ಪರ್ಸನ್ ಬಂದು ಟ್ಯಾಕ್ಸ್ ನ ಪೇ ಮಾಡಿದ್ರೆ. ಸೊ ಅಂದ್ರೆ ಯಾವ ಸಿಚುವೇಶನ್ ಅಲ್ಲಿ ಅಂದ್ರೆ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ಮೈನರ್ ಇರ್ತಾನೆ. ಸೊ ಮೈನರ್ಗೆ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಮೈನರ್ ಬಂದು ಇಲ್ಲಿ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ಸೊ ಯಾರು ಮೈನರ್ ನ ನೋಡ್ಕೊಳ್ಳಕ್ಕೆ ಅಂತ ಒಬ್ಬ ಗಾರ್ಡಿಯನ್ ಇರ್ತಾನೆ. ಸೊ ಗಾರ್ಡಿಯನ್ ಬಂದು ಆನ್ ಬಿಹಾಫ್ ಆಫ್ ಮೈನರ್ ಬಂದು ಏನ್ ಮಾಡ್ತಾನೆ, ಅವನು ಟ್ಯಾಕ್ಸ್ ನ ಪೇ ಮಾಡ್ತಾನೆ. ಸೊ ಇಲ್ಲಿ ಗಾರ್ಡಿಯನ್ ಬಂದು ಡೀಮ್ಡ್ ಅಸೆಸಿ ಆಗ್ತಾನೆ. ಸೊ ಅಂದ್ರೆ ಆನ್ ಬಿಹಾಫ್ ಆಫ್ ಎನಿ ಅದರ್ ಪರ್ಸನ್ ಬಂದು ಯಾರು ಟ್ಯಾಕ್ಸ್ ನ ಪೇ ಮಾಡ್ತಾರೆ ಅವ್ರನ್ನ ನಾವು ಡೀಮ್ಡ್ ಅಸೆಸಿ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಅಸೆಸಿ ಇನ್ ಡಿಫಾಲ್ಟ್. ಸೊ ಅಸೆಸಿ ಇನ್ ಡಿಫಾಲ್ಟ್ ಅಂದ್ರೆ ಸೊ ಇಲ್ಲಿ ಮೀನಿಂಗ್ ಏನ್ ಹೇಳ್ತಂದ್ರೆ ಸೊ ವೆನ್ ಎ ಪರ್ಸನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಡಕ್ಟಿಂಗ್ ಟ್ಯಾಕ್ಸ್ ಅಟ್ ಸೋರ್ಸ್ ಅಂಡರ್ ದ ಆಕ್ಟ್ and he fails to do it, he is called assessee in default. ಅಂದ್ರೆ ಎಕ್ಸಾಂಪಲ್ ಬಂದು ಇಲ್ಲಿ ಎಂಪ್ಲಾಯರ್ ಬಂದು ಎಂಪ್ಲಾಯಿಗೆ ಸ್ಯಾಲರಿ ಪೇ ಮಾಡಬೇಕಾದಾಗ ಈಗ ತುಂಬಾ ಜನ ನಾವು ಹೇಳ್ತಾ ಇರ್ತೀವಿ ಸೊ ಸ್ಯಾಲರಿ ಬಂದು 20,000 ಇದೆ. ಸೊ ಡಿಡಕ್ಷನ್ಸ್ ಎಲ್ಲ ಆದ್ಮೇಲೆ ನಮಗೆ ಸೊ ಕೈಗೆ 15,000 ಬರ್ತಿದೆ ಅಂತ. ಸೊ ಅಂದ್ರೆ ಅರ್ಥ ಸೊ 20,000 ಅಲ್ಲಿ ಸೊ ಎಂಪ್ಲಾಯರ್ ಬಂದು ಸೊ ಗೌರ್ಮೆಂಟ್ ಏನೊಂದು ಟ್ಯಾಕ್ಸ್ ನ ಪೇ ಮಾಡಬೇಕು ಆ ಒಂದು ಟ್ಯಾಕ್ಸ್ ವ್ಯಾಲ್ಯೂ ನಾವು ಡಿಡಕ್ಟ್ ಮಾಡಿ ನಮಗೆ ಸ್ಯಾಲರಿನ ಪೇ ಮಾಡಬೇಕು ಅಂತ ರೂಲ್ ಹೇಳುತ್ತೆ. ಇನ್ ಕೇಸ್ ಎಂಪ್ಲಾಯರ್ ಬಂದು ಟ್ಯಾಕ್ಸ್ ನ ಡಿಡಕ್ಟ್ ಮಾಡೋದ್ರಲ್ಲಿ ಏನಾದ್ರು ಫೇಲ್ ಆದಾಗ ಸೊ ಆ ಒಬ್ಬ ಪರ್ಸನ್ ನಾವು ಅಸೆಸಿ ಇನ್ ಡಿಫಾಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಟೋಟಲ್ ಬಂದು ಅಸೆಸಿನಲ್ಲಿ 3 ಟೈಪ್ಸ್ ಇದೆ. ಸೊ ಫಸ್ಟ್ ಒನ್ ಬಂದು ಅನ್ ಅಸೆಸಿ ಇಸ್ ಎ ಪರ್ಸನ್ ಅಂದ್ರೆ ಯಾರು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಲಯಬಲ್ ಆಗಿರ್ತಾನೆ ಅವನ್ನ ನಾವು ಅಸೆಸಿ ಅಂತ ಕರಿತೀವಿ. ಸೆಕೆಂಡ್ ಬಂದು ಡೀಮ್ಡ್ ಅಸೆಸಿ. ಸೊ ಆನ್ ಬಿಹಾಫ್ ಆಫ್ ಎನಿ ಅದರ್ ಪರ್ಸನ್ ಬಂದು ಟ್ಯಾಕ್ಸ್ ನ ಪೇ ಮಾಡ್ತಿದ್ರೆ ಅವ್ರನ್ನ ಡೀಮ್ಡ್ ಅಸೆಸಿ ಅಂತ ಹೇಳಿ ಕರಿತೀವಿ. ಸೊ ಲಾಸ್ಟ್ ಒನ್ ಬಂದು ಅಸೆಸಿ ಇನ್ ಡಿಫಾಲ್ಟ್ ಅಂದ್ರೆ ಡಿಫಾಲ್ಟ್ ಆಗಿ ಯಾರು ಟ್ಯಾಕ್ಸ್ ನ ಡಿಡಕ್ಟ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಡಿಡಕ್ಟ್ ಮಾಡಿಲ್ಲ ಅಂದ್ರೆ ಆ ಒಬ್ಬ ಪರ್ಸನ್ ನಾವು ಅಸೆಸಿ ಇನ್ ಡಿಫಾಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ವಿಡಿಯೋನಲ್ಲಿ ಸರ್ಟನ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ ಕೇಸ್ ಈ ಕಾನ್ಸೆಪ್ಟ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.